ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ತುಳಸಿ, ನನಗೆ ಹಾಗೆ ಅನಿಸ್ತಿದೆ. ನಿನಗ್ಯಾಕೆ ಡೌಟ್ ಬಂತು? ಇಲ್ಲಿ ನಡೀತಿರೋದ್ನೆಲ್ಲ ನೋಡ್ತಿದ್ರೆ ನಂಗೆ ಹಾಗೆ ಅನಿಸ್ತಿದೆ. ಅದಕ್ಕೆ ನಿನ್ನ ಹತ್ರನೇ ಬಂದು ಕೇಳಿ ನನ್ನ ಡೌಟ್ನ ಕ್ಲಿಯರ್ ಮಾಡ್ಕೊಳ್ಳೋಣ ಅನ್ಕೊಂಡೆ. ನಿನ್ ಗಂಡನ ಬಗ್ಗೆ ಡೌಟ್ ಇದ್ರೆ ನೀನ್ ಹೋಗಿ ಅವ್ರ ಹತ್ರನೇ ಕೇಳಬೇಕು. ಇಲ್ಲ ತುಳಸಿ, ನಾನು ಈಗಾಗಲೇ ಅವ್ರ ಹತ್ರ 2-3 ಸಲ ಇದ್ರ ಬಗ್ಗೆ ಕೇಳಿದ್ದೀನಿ. ಆದ್ರೆ ಅವ್ರು ನನ್ನಿಂದ ಏನೋ ಮುಚ್ಚಿಡ್ತಿದ್ದಾರೆ ಅಂತ ನಂಗೆ ಅನಿಸ್ತಿದೆ. ಅದಕ್ಕೆ ನೀನೇ ಹೇಳು ತುಳಸಿ. ನಾನೇನ್ ಹೇಳಿ ಭಾರ್ಗವಿ, ನನ್ಗೆ ಯಾವಾಗ್ಲೂ ನನ್ನ ಮಾವನೇ ನನ್ನ ಪ್ರಾಣ. ಮಾವ ಬಿಟ್ರೆ ನನ್ನ ಮನ್ಸಲ್ಲಿ ಬೇರೆ ಯಾರೂ ಇಲ್ಲ. ನಿಜ ಹೇಳ್ತಿದ್ಯಾ ತುಳಸಿ? ನಾನಿನ್ನ ಹತ್ರ ಸುಳ್ಳು ಹೇಳೋ ಅವಶ್ಯಕತೆ ಇಲ್ಲ. ನನ್ನ ಜೀವನದಲ್ಲಿ ಯಾವತ್ತೋ ಒಂದಿನ ಯಾರನ್ನೋ ಪ್ರೀತಿ ಮಾಡಿದೆ ಅನ್ನೋ ಭ್ರಮೇಲಿ ಇದ್ದಿರಬಹುದು. ಆದ್ರೆ ಯಾವಾಗ ನಂಗೆ ಇಂದ್ರ ಮಾವ ತಾಳಿ ಕಟ್ಟಿದ್ರೋ ಆ ಕ್ಷಣದಿಂದಾನೇ ನನ್ನ ಮನ್ಸಲ್ಲಿದ್ದಿದ್ದೆವ್ವ ಬೆಂಕಿಗೆ ಹಾಕಿ ಸುಟ್ಬಿಟ್ಟಿದ್ದೀನಿ. ಸುಮ್ಮನೆ ನಿನ್ನ ಮನ್ಸಲ್ಲಿ ಏನೇನೋ ಅನ್ಕೊಂಡು ತಿಳ್ಕೊಬೇಡ. ಮದುವೆಗೆ ಮುಂಚೆ ಅವ್ರು ನನ್ನ ತುಂಬಾನೇ ಪ್ರೀತಿಸ್ತಾ ಇದ್ರು, ತುಂಬಾನೇ ಕೇರ್ ಮಾಡ್ತಾ ಇದ್ರು. ಆದ್ರೆ ಮದುವೆ ಆದ್ಮೇಲೆ ಅವ್ರು ಯಾಕೋ ನನ್ನಿಂದ ದೂರ ಆಗ್ತಿದ್ದಾರೆ ಅಂತ ಅನಿಸ್ತಿದೆ ತುಳಸಿ. ನೀವಿಬ್ರು ಇಷ್ಟಪಟ್ಟು ಮದುವೆ ಆಗಿದ್ದೀರಾ. ಹೀಗಿರುವಾಗ ಅವ್ರು ಯಾಕೆ ನಿನ್ನಿಂದ ದೂರ ಆಗ್ತಾರೆ? ನಿನಗೆ ಹಾಗನ್ಸಿರ್ಬೋದು, ಆದ್ರೆ ಅದು ಸತ್ಯ ಅಲ್ಲ. ಇಲ್ಲ ತುಳಸಿ, ಒಬ್ಬ ಹೆಂಡತಿಗೆ ಅವಳ ಗಂಡ ಇಷ್ಟ ಪಡ್ತಿದ್ದಾನ ಇಲ್ವಾ ಅಂತ ಅರ್ಥ ಆಗದೆ ಇರತ್ತಾ? ನೀನ್ ಅನ್ಕೊಂಡಿರೋದು ನಿಜ ಅಂತಾನೆ ನಿನ್ಗನ್ಸಿದ್ರೆ ನಿನ್ ಗಂಡನ ದೂರ ಆಗದಿರೋ ತರ ನೋಡ್ಕೋ. ಅದೇ ತುಳಸಿ, ಹಾಗೆ ಹೇಗ್ ನಡ್ಕೋಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲ. ಅವ್ರಿಗೆ ನನ್ ಮೇಲೆ ತುಂಬಾನೇ ಪ್ರೀತಿ ಬರ್ಬೇಕು. ಅವರು ನನ್ನನ್ನೇ ಸುತ್ತಿ 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 ಬರ್ಬೇಕು. ಹಾಗಾಗ್ಬೇಕು ಅಂದ್ರೆ ನಾನು ನಿನ್ ತರನೇ ಸೀರೆ ಉಟ್ಕೊಳ್ಳ, ಇಲ್ಲಾಂದ್ರೆ ನಡವಳಿಕೆಲು ನಿನ್ ತರನೇ ಬದಲಾವಣೆ ಮಾಡ್ಕೊಳ್ಳ. ಅವಾಗ ಅವ್ರು ನನ್ನ ಜಾಸ್ತಿ ಪ್ರೀತಿಸ್ತಾರಾ? ಏನ್ ಭಾರ್ಗವಿ, ನೀನು ಚಿಕ್ಕ ಹುಡುಗಿ ತರ ಕೇಳ್ತಾ ಇದ್ಯಲ್ಲ. ನೀನ್ ಯಾರ ತರನು ಬದಲಾಗೋ ಅವಶ್ಯಕತೆ ಇಲ್ಲ. ನೀನಾಗಿರೋ ಸಾಕು. ನಾನಾಗಿರ್ಬೇಕು ಅಂದ್ರೆ ಅದ್ ಹೇಗ್ ತುಳಸಿ? ಹಾ, ನಿನ್ಗೊಂದು ಐಡಿಯಾ ಕೊಡ್ತೀನಿ, ಹಾಗೆ ಮಾಡು. ಬಾಯ್ಲಿ. ಹೇಗಿದೆ ಐಡಿಯಾ? ಸೂಪರ್ ಐಡಿಯಾ ತುಳಸಿ. ಸರಿ, ನಾನು ಬರ್ತೀನಿ. ಏಯ್, ಭಾರ್ಗವಿ ಹತ್ರ ಕಿವಿನಲ್ಲಿ ಏನೋ ಸೀಕ್ರೆಟ್ ಹೇಳ್ತಿದ್ದಲ್ಲ, ಅದೇನು ಅಂತ ನನಗೂ ಹೇಳು. ನಾನು ಯಾಕೋ ನಿನ್ನ ಹತ್ರ ಹೇಳಬೇಕು? ಭಾರ್ಗವಿ ಮಾಡಿ ತೋರಿಸ್ತಾಳಲ್ಲ, ಆವಾಗಲೇ ಗೊತ್ತಾಗತ್ತೆ. ಈಗ ನೀನು ಹೇಳ್ತೀಯೋ ಇಲ್ವೋ? ಈಗ ನೀನು ಇಲ್ಲಿಂದ ಹೋಗ್ತೀಯೋ ಇಲ್ವೋ? ಇಲ್ಲ ಭಾರ್ಗವಿನ ಕೂಗ್ಲಾ? ಎಷ್ಟೇ ದಿಮಾಕ್ ನಿನಗೆ, ನೋಡ್ಕೋತೀನಿ. ಏನ್ ಐಡಿಯಾ ಕೊಟ್ಟಿದ್ದಾಳ ತುಳಸಿ, ಗೊತ್ತಾಗ್ತಾ ಇಲ್ವಲ್ಲ. ಅಭಿಯವರೇ, ಏನು ಯೋಚನೆ ಮಾಡ್ತಿರೋ ಹಾಗಿದೆ? ಹೇ, ಹಾಗೆಲ್ಲ ಏನೂ ಇಲ್ಲ ಇಂದ್ರ. ನಾನು ಒಬ್ರು ನಂಬಿ ಸೊಸೈಟಿಲಿ ಲೋನ್ ಕೊಟ್ಟಿದ್ದೆ. ಅವ್ರು ನನಗೆ ಕಂತು ಕಟ್ತೆ ಆಟ ಆಡಿಸ್ತಾ ಇದ್ದಾರೆ. ಮತ್ತೆ ಅವನಿಂದ ದುಡ್ಡನ್ನ ಹೇಗೆ ವಸೂಲಿ ಮಾಡ್ತೀರಾ? ಮಾಡ್ತೀನಿ, ಮಾಡದೆ ಬಿಡ್ತೀನಾ? ಈಗ ಅವನ ಜುಟ್ಟು ನನ್ನ ಕೈಲಿದೆ. ಅವ್ರದ್ದೊಂದು ಇಂಪಾರ್ಟೆಂಟ್ ವಿಷಯ ನನ್ನ ಹತ್ರ ಇದೆ. ಅದನ್ನಿಟ್ಕೊಂಡು ಬಡ್ಡಿ ಸಮೇತ ಸಾಲ ವಸೂಲು ಮಾಡ್ತೀನಿ. ಸರಿ, ವಸೂಲಿ ಮಾಡಿ. ಆದರೆ ನೀವು ಇಂಥದ್ರಲ್ಲೆಲ್ಲ ಸಿಕ್ಕಾಕೊಳಕ್ಕೆ ಹೋಗ್ಬಿಡಿ.
ಹುಷಾರಾಗಿರಿ. ಇವತ್ತಿನ ದಿನ ಯಾರನ್ನ ನಂಬೇಕೋ ಯಾರನ್ನ ಬಿಡಬೇಕೋ ಒಂದು ಗೊತ್ತಾಗಲ್ಲ. ಈ ಪ್ರಪಂಚದಲ್ಲಿ ಬರೀ ಸ್ವಾರ್ಥಿಗಳೇ, ಮೋಸಗಾರರೇ ತುಂಬ್ಕೊಂಡ್ಬಿಟ್ಟಿದ್ದಾರೆ. ನೀನ್ ಹೇಳೋದು 100% ಸತ್ಯ ಇಂದ್ರ. ಆದ್ರೀಗೇನ್ ಮಾಡೋದು? ಎಷ್ಟೇ ಹುಷಾರಾಗಿದ್ರು ಅಂತ ಸ್ವಾರ್ಥಿಗಳ ಹತ್ರ ಪದೇ ಪದೇ ಮೋಸ ಹೋಗ್ತಾನೆ ಇರ್ತೀವಿ. ಅಲ್ಲ ಅಭಿಯವರೇ, ನೀವ್ಯಾಕೆ ಮೋಸ ಹೋಗ್ತೀನಿ ಅಂತ ಅನ್ಕೋತಾ ಇದ್ದೀರಾ? ಅಂದ್ರೆ ನಾನು ಮೋಸ ಹೋಗಿಲ್ಲ ಅಂತಾನ ಇಂದ್ರ? ಹೌದು ಅಭಿ, ನೀವು ತುಂಬ ಒಳ್ಳೆಯವರು. ನೀವೇನು ತಲೆ ಕೆಡಿಸ್ಕೋಬಿಡಿ. ನೀವು ಕಳ್ಕೊಂಡಿದ್ದು ನಿಮಗೆ ವಾಪಸ್ ಸಿಕ್ಕೇ ಸಿಗುತ್ತೆ. ಸಂತೋಷ ಆಗ್ತಿದೆ ಇಂದ್ರ. ಅದು ನೀನ್ ನನಗೆ ಹೇಳ್ದಲ್ಲ, ಸೂಪರ್. ಅಯ್ಯೋ ಅಭಿಯವರೇ, ನಾನೇನಂತ ಸ್ಪೆಷಲ್ ಅಲ್ಲ ಬಿಡಿ. ನೀನ್ ಯಾವಾಗ್ಲೂ ನನಗೆ ಸ್ಪೆಷಲ್ಲೇ ಇಂದ್ರ. ನನಗೆ ನಂಬಿಕೆ ಬರೋ ಥರ ತುಂಬ ಪಾಸಿಟಿವ್ ಆಗಿ ನೀನು ಕಳ್ಕೊಂಡಿರೋದನ್ನ ಪಡೆದೇ ಪಡಿತೀಯ ಅಂತ ಹೇಳ್ತಿರೋದು. ನೀನು ಹೀಗೆ ಹೇಳಿದ್ಮೇಲೆ ನಾನು ಕಳ್ಕೊಂಡಿರೋದನ್ನ ಪಡೆದೇ ಪಡಿತೀನಿ ಅನ್ನೋ ನಂಬಿಕೆ ಜಾಸ್ತಿ ಆಗಿದೆ. ಇನ್ಮೇಲೆ ನಾನು ಅವನ್ನ ಬಿಡೋದೇ ಇಲ್ಲ. ಹೇಗಾದರೂ ಮಾಡಿ ಅವನ್ನ ನನ್ನ ದಾರಿಗೆ ತಗೊಂಡು ನಾನು ಕಾಲಿಗೆ ಬೀಳಿಸ್ಕೋತೀನಿ. ಅಲ್ಲ ಅಭಿಯವರೇ, ಇದೊಂದು ಸಾಧಾರಣ ಲೋನ್ ವಿಷಯ. ನೀವು ಜಾಸ್ತಿನೇ ತಲೆ ಕೆಡಿಸ್ಕೋತಾ ಇದ್ದೀನಿ ಅಂತ ಅನಿಸ್ತಾ ಇಲ್ವಾ? ಅದು ಇಂದ್ರ, ಲೋನ್ ಅಮೌಂಟ್ ಸ್ವಲ್ಪ ಜಾಸ್ತಿ ಇದೆ. ಸೊ ಅದಕ್ಕೆ ಸ್ವಲ್ಪ ಜಾಸ್ತಿ ಯೋಚನೆ ಮಾಡ್ತಿದ್ದೆ. ನೀನೇನು ತಪ್ಪು ತಿಳ್ಕೊಬೇಡ ಇಂದ್ರ. ಅಯ್ಯೋ, ಹಾಗೇನೂ ಇಲ್ಲ ಅಭಿಯವರೇ, ಎಲ್ಲ ಸರಿ ಹೋಗುತ್ತೆ. ಬಂಗಾರಿ, ಬಾ. ಮಾವ, ಏನೋ ಯೋಚನೆ ಮಾಡ್ಕೊಂಡು ಕೂತಿರೋ ಹಾಗಿದೆ. ಅಯ್ಯೋ ಬಂಗಾರಿ, ಏನೂ ಇಲ್ಲ. ಇಲ್ಲ ಮಾವ, ಏನೂ ಇಲ್ಲ ಅಂತ ಸುಳ್ಳು ಹೇಳ್ತಿದ್ದೀರಾ. ನನ್ನ ಹತ್ರ ಮುಚ್ಚಿಡ್ಬೇಡಿ. ಏನು ಅಂತ ಹೇಳಿ. ಬಂಗಾರಿ, ಅಭಿ ನಿನ್ನ ಹತ್ರ ಸರಿಯಾಗಿ ನಡ್ಕೊಳ್ತಾ ಇದ್ದಾನ? ಏನ್ ಮಾವ, ದಿಢೀರಂತ ಹೀಗೆ ಕೇಳ್ತಾ ಇದ್ದೀರಾ? ಏನೂ ಇಲ್ಲ ಬಂಗಾರಿ, ಅಭಿ ಮಾತಾಡ್ತಿರೋದನ್ನ ನೋಡ್ತಾ ಇದ್ರೆ ಏನೋ ಒಂದು ಸಂಚು ಮಾಡ್ತಾ ಇದ್ದಾನೆ ಅಂತ ಅನ್ನಿಸ್ತಾ ಇದೆ.